ಹಾಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನ ಬೆಳಗ್ಗಿನ ಇದು ಜಾಗರ ಅಂತ ಹೇಳ್ತಾರೆ. ಜಾಗರ ತೋರಿಸೋದ್ರ ಮೂಲಕ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಎಲ್ಲ ಇವತ್ತು ಏನೇನಾಗುತ್ತೆ ಅಂತ ನೋಡೋಣ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ಸೂಪವಾಗಿದ್ದೀವಿ. ನಾವು ಹೊರಟಿರೋದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮನ ಮನೆಗೆ ಹಬ್ಬ ಇತ್ತು, ಜಾತ್ರೆ ಇತ್ತು. ಸೊ ಜಾತ್ರೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ. ನಾವೆಲ್ಲರೂ ಕಾರಲ್ಲಿ ಹೋಗ್ತಾ ಇದ್ವಿ. ನಮ್ಮ ಅಕ್ಕ ಬಾವ ಇನ್ನೊಂದು ಅಕ್ಕ ಬಾವನ ಕಾರಲ್ಲಿ ಹೋಗ್ತಾ ಇದ್ವಿ. ಸೊ ಎತ್ತಿನ ಕಟ್ಟೆ ಅಂತ ಹೋಗ್ತಾ ಇರೋ ಊರು ನಮ್ಮ ದೊಡ್ಡಮ್ಮನ ಮನೆಗೆ. ಎಲ್ಲರೂ ಊಟ ಮಾಡಿಕೊಂಡು ಮಾತುಕತೆ ಆಡ್ತಾಯಿದ್ದಾರೆ. ಎಷ್ಟು ಜೋರು ಮಾತಾಡ್ತಾರೆ ಅಂತ ನೀವೇ ಒಂದು ಸಾರಿ ಕೇಳಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಎಲ್ಲರೂ ಕೂತ್ಕೊಂಡು ಮಾತಾಡಬೇಕಾದ್ರೆ ಅಂತ. ಅವರು ಹಳೆಯ ಸ್ಟೋರಿಗಳೆಲ್ಲ ಆ್ಯಕ್ಚುಲಾಗಿ ಹೇಳ್ತಾರೆ. ಹಳೆ ಸ್ಟೋರಿಗಳನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಆಯಿತಾ. ಅಲ್ಲೇ ಕುಕ್ಕತ್ನಿರ ಕೈ ಬಿಡ್ರಿ. ಒಬ್ಬೊಬ್ರು ಕಾಲ ಸರಿ ಬಿಡಿ. ಕಾಲ ಹಾಕಿದ್ಮೇಲೆ ಶಾಂತ ಮುದ್ದನೆ ಗೌಡ್ರು ಕಾಲ ಹಾಕಿದ್ಮೇಲೆ ಇನ್ನೇನ್ ಮಾಡ್ತಾ ಇದ್ದೀನಿ. ಊಟ ಕೂತಿದ್ದೀವಿ, ಊಟ ಕೂತಿದ್ದೀವಿ ಭಾವ ನಾನು ಎಲ್ಲ ಅಲ್ಲೇ ಕೂತ್ಕೊಳ್ಳಿ ಎತ್ಲಾಗಿ ಒಳಗಡೆನೆ ಅಲ್ಲೇ ಕೂತ್ಕೊಳ್ಳಿ ಎತ್ಲಾಗಿ ಇನ್ನೇನು ಎಲ್ಲಾರ ಮನೆಗೆ ಹೋಯ್ತಲ್ವಾ, ಎಲ್ಲಾರ ಮದುವೆ ಭಗವಂತ ಎಲ್ಲಾರು ಅಂತ ಹಿರಿಯಳಾಗ್ಬಿಟ್ಟು ಒಂದು ಗುಡ್ಲ ಹಾಕ್ಬೇಕಾದ್ರು ಒಟ್ಟ ಬಿಟ್ಟು ಬರೋದು, ಒಂದು ಮದುವೆ ಮಾಡ್ಬೇಕಾದ್ರು ಒಟ್ಟ ಬಿಟ್ಟು ಬರೋದು. ಯಾವತ್ತೂ ಎಲ್ಲಾರ ಮದುವೆ ಮಾಡ್ಬೇಕಾದ್ರು ಎಲ್ಲಾರ ಮಕ್ಕಳ ಮದುವೆಗೆ ಎಲ್ಲರಿಗೂ ಎಲ್ಲ ಮೊಮ್ಮಕ್ಳದ್ದು ಎಲ್ಲ ಮುಗಿಲಿ ಸುಮ್ಮನೆ ಮೊಮ್ಮಕ್ಳದ್ದು ಮುಗ್ದೈತೆ, ಮೊಮ್ಮಕ್ಳದ್ದು ಮುಗಿಲಿ ಅಂತ ಹೇಳ್ತಾ ಇದ್ದೀವಿ ಇವಾಗ.
ಎಲ್ಲ ಒಟ್ಟಿಗೆ ಮಾತಾಡ್ತಾ ಇರೋದ್ರಿಂದ ಕೆಲವೊಂದೊಂದು ಮಾತುಗಳು ಸ್ಪಷ್ಟವಾಗಿ ಕೇಳಿಸಿಲ್ಲ. ಬಟ್ ನಮ್ಮ ಕುಟುಂಬ ಸೇರಿದಾಗ ಹೀಗೆ ಕೂತ್ಕೊಂಡು ಮಾತಾಡೋದು, ಹರಟೆ ಹೊಡೆಯೋದು ಇರುತ್ತೆ. ಸೊ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಎಲ್ಲ ಕೂತ್ಕೊಂಡು ಮಾತಾಡಬೇಕಾದ್ರೆ. ಇನ್ನು ಅಲ್ಲೆಲ್ಲ ಊಟ ಗೀಟ ಎಲ್ಲ ಮುಗಿಸಿ ಹೊರಟ್ವಿ ನಾವು. ಇನ್ನೊಂದು ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಂದವೇ ಹೋಗೋಣ ಅಂದ್ಬಿಟ್ಟು ಹೀಗೆ ಎಲ್ಲರೂ ಕಳ್ಸೋಕ್ಕೆ ಬರ್ತಾರೆ. ಅದೇ ಒಂದು ಚಂದ ಹೊರಟಾಗ ಎಲ್ಲರೂ ಬಂದು ನಾವೆಲ್ಲೋ ಬಸ್ ಗತ್ಸೋದು ಆಗಿರಲಿ ಅಥವಾ ಕರ್ಕೊಬಂದು ಬಿಟ್ಟೋಗೋದಾಗಲಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ನಾವು ಹೊರಡಬೇಕಾದ್ರೆ ಬಂದು ಬಾಯ್ ಅಂತ ಹೇಳಿ ಕಳಿಸ್ತಾರೆ. ಆ ಪದ್ಧತಿ ತುಂಬ ಚೆನ್ನಾಗಿರುತ್ತೆ. ಇಲ್ಲಿಂದ ಹೊರಟು ಇನ್ನೊಂದು ದೊಡ್ಡಮ್ಮನ ಮನೆಗೆ ಬಂದ್ವಿ ನಾವು. ಇನ್ನೊಂದು ದೊಡ್ಡಮ್ಮನ ಮನೆಗೆ ಬಂದ ತಕ್ಷಣವೇ ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀವಿ ಅಂತ ಹೇಳ್ಬೋದು. ಹಲಸಿನ ಹಣ್ಣು ಕೆಡುವ ಸಾಹಸಕ್ಕೆ. ಅದು ಕೆಳಗಡೆ ನಿಂತ್ಕೊಂಡು ಸಿಗುತ್ತಾ ಸಿಗಲ್ವಾ ಅನ್ನೋದು ಐಡಿಯಾ ಇಲ್ಲ. ಬಟ್ ಆ ಹಲಸಿನ ಹಣ್ಣು ಕೆಡಬೇಕು ಅನ್ನೋ ಸಾಹಸಕ್ಕಂತೂ ಕೈ ಹಾಕಿದ್ದೀವಿ. ನಮ್ಗೆ ಅದೆಲ್ಲ ಕಟ್ಟೋಕ್ಕೆ ಬರಲ್ಲ, ನನಗಂತೂ ಅಭ್ಯಾಸನೇ ಇಲ್ಲ. ಬಟ್ ನಾನು ಚಿಕ್ಕ ವಯಸ್ಸಿನಲ್ಲಿ ಮರ ಕತ್ತಾ ಇದ್ದೆ, ಆ ಎಕ್ಸ್ಪೀರಿಯೆನ್ಸ್ ಮಾತ್ರ ಇದೆ. ದೊಡ್ಡವರಾದ್ಮೇಲೆ ಸ್ವಲ್ಪ ಮರ ಹಳ್ಳಿ ಕಡೆ ಜೀವನ ಸ್ವಲ್ಪ ಕಮ್ಮಿನೇ ಹೇಳ್ಬೇಕು ಅಂತಂದರೆ. ನೋಡೋಣ, ಟ್ರೈ ಮಾಡಿ ಕೆಡೋಣ ಅಂತ ಹೋದ್ರೆ ಅದು ಸಿಗಲೇ ಇಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಹಲಸಿನ ಹಣ್ಣು ಕೆಳಗಡೆ ನಿಂತ್ಕೊಂಡು ಕೆಡೋಕ್ಕೆ ಆಗ್ತಾನೆ ಇರಲಿಲ್ಲ. ಬಟ್ ಸಾಹಸ ಅಂತೂ ಪಡ್ತಿದ್ದೆ ನಾನು. ಹತ್ತಕ್ಕಾಗಲಿಲ್ವಲ್ಲ ಅಂತ ಅಂದ್ಬಿಟ್ಟು ನನ್ನ ಅಣ್ಣನ ಮಗ ಹತ್ತದ ಮೇಲಕ್ಕೆ, ಮರದ ಮೇಲಕ್ಕೆ. ಬಟ್ ಅವ್ನು ಸಪೂರ ಇದ್ದಾನೆ, ಚಿಕ್ಕವನಲ್ವ, ಹತ್ತಕ್ಕಾಗಲಿಲ್ಲ. ನಾನು ಹತ್ತನ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ದೀನಿ, ನೋಡುವ ಹತ್ತಕ್ಕಾಗತ್ತಾ ಅಂದ್ಬಿಟ್ಟು. ನೋಡೋಣ ಬನ್ನಿ, ಹತ್ತುತ್ತೀನಿ ಏನು ಮಾಡ್ತೀನಿ ಅಂತ ನೋಡುವ. ಮರ ಬಿದ್ದದ್ದು ಬಳಕ ಅಲ್ಲ ಅನ್ನ, ಅವನು ಬಳಕ ಬಳ್ಳಿ. ಗೆಡ್ಗೆಡ್ಡೆಲ್ಲ ಬಿಡವು ಈಗ ಮ್ಯಾಲ ಬಿಟ್ಬಿಟ್ಟು ಬೇಡ ಬರ್ಮಗತ್ತಾಗಿ ಮಂಜು ನೀನು ಇಳಿಯೋ ಮರಗಿರ್ ಬದ್ದತ್ತು. ಆಮೇಲೆ ಕೆಡಿಗೆ ಬಿಡ್ತಾರೆ ಹಲಸಿನ, ನಾವು ತಿಂದೆ ಹೋಗೋದು. ಜಾಪನ ಮಗ ಚೇರ ಕೇಳಿ ಸರ್ಕಸ್ ಮಾಡೋದ ಮಗ. ಅಪ್ಪ ಅದು ಸಣ್ಣಕ್ಕಿದ್ದ ಕಣ, ಅಲ್ಲೇ ಗೊತ್ತಿದೆಯಲ್ಲ. ನಗ್ಬೇಡ ನಗ್ರೆ ಇದಾಗ್ತೈತೆ, ಬ್ಯಾಲೆನ್ಸ್ ಸಿಗಲ್ಲ. ಸಾಹಸ ಸಿಂಗಿ ಸಾಹಸ ಸಿಂಹ ಅಂತ ಸಾಹಸ ಮಾಡ್ತಾಳೆ. ವಿಡಿಯೋ ಮಾಡ್ತಾವಳೆ. ಅಬ್ಬೋ ನಿನ್ನ ಸಣ್ಣ ಕೊಂಬೆಲಿದ್ಯಾ, ಬಾರೋ ಈ ಕಡೆಗೆ. ಸಣ್ಣ ಕೊಂಬೆ ಮೇಲೆ ಕೂತಿದ್ಯಾ? ಅವ್ವ ನೀನು ಸಾಹಸ ಮಾಡಬೇಡ, ಅವ್ನು ಬಿದ್ದೋತವೆ. ಬೇಡ ನೀನು ಕತ್ತದ, ನೀನು ಮಾಡೋ ಕೆಲಸ ಮಾಡ್ತೇ ಬಸ. ಅದೇನ ಹಣ್ಣಾಗಿರೋದು ಮಂಜು. ಅಕ್ಕ ಅಲ್ಲಿ ಒಂದು ಸಿಂಗಲ್ ಐತೆ ನೋಡು, ಅದು ಚುಪ್ಪಳ್ಳಿ ಐತೆ ಅದಕ್ಕೆ. ವಾಗು ನೀನು ಮಂಜು. ಈ ಕಡೆಗೆ ಒಂದು ಚುಪ್ಪಳ್ಳ ಐತೆ. ಇಲ್ಲಿ ಮೇಲೆ ನೋಡು, ಮೇಲೆ ನೋಡು, ಇಲ್ಲಿ ಮೇಲೆ. ಹ್ಞೂ ದಪ್ಪಾಗ್ಯಾವ ನೋಡು, ನಂಗೆ ಕಣ್ಣೆ ಕಾಣಕ್ಕನ. ಚಿಪ್ಪಳ್ಳಿ ನೋಡು, ಚಿಪ್ಪಳ್ಳಿ ತಿನ್ನೋದಿದ್ರೆ ಬೆಡಿಕೆ ಮೇಲಿದೆ. ಚಿಪ್ಪಳ್ಳಿ ಆ ಕಡೆ ಇದೆಲ್ಲಿದೆ ನೋಡು ಪುಷ್ಪ, ತೊಟ್ಟು ಯಾವುದದು? ಅದೇ ಯಾವ ಮೇಲ್ಗಡೆ ಇದೆ ಅವಳು. ನನಗೆ ಅವು ಹಣ್ಣು ಅಲ್ಲೇ ಮೇಲ್ಗಡೆ ಐತೆ. ಅದು ಎಲ್ಲಿ ಯಾವ ಕಡೆ ಕೊಟ್ಟಿದೆ ಅಂತಾನೆ ಕಾಣಿಸ್ತಾ ಇಲ್ಲ. ಅಲ್ಲಿ ಯಾವ ಮೇಲ್ಗಡೆ ಅನ್ಸುತ್ತೆ. ಅದೇ ಅಲ್ಲೇ ಮೇಲ್ಗಡೆ ಒಂಚೂರು ಮೇಲೆ. ನೋಡು ಮನೆ ಕರೆಕ್ಟಾಗಿ ಹಾಕ್ತೀನಿ ಅಂತ. ಹಾಂ ಇನ್ನೂ ಒಂಚೂರು ಆ ಕಡೆಗೆ.
ಕರಾತೆ ಅಭ್ಯಾಸ ಇಲ್ದಿರೋ ಕಾರಣ ತುಂಬ ಭಯದಲ್ಲಿ ಹಲಸಿನ ಹಣ್ಣು ಕೆಡೋತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಎದ್ರುಕೊಂಡಿದ್ದೆ ನಾನು. ಕೆಳಗಡೆಯಿಂದಲೇ ಎತ್ತೆ ತೆಗಿ, ಅದು ಕುಡ್ಲು ಸರಿ ಕೂತ್ಕತಿಲ್ಲ. ಅಯ್ಯೋ ಕರೆಕ್ಟಾಗಿ ಕುಯ್ಯಿ ಅದೆಲ್ಲ ಕುಯ್ತೀಯ. ಅಯ್ಯ ತಿರುಗಿಸ್ಬಿಟ್ಟೆ. ಹಾಂ ನಿನ್ನ ಕಡೆಗೆ ಇದೈತೆ, ತಿರುಗಿಸ್ಬೇಕು ಕುಡ್ಲು. ಮರ ಸ್ವಲ್ಪ ದೊಡ್ಡದೇ ಇತ್ತು, ಹಂಗೂ ಹಿಂಗೂ ಸಾಹಸ ಮಾಡಿ ಆ ಕುಡ್ಲು ಕಟ್ಟಿ ಆ ಥರ ಈ ಥರ ಏನೇನೋ ಸರ್ಕಸ್ ಮಾಡ್ತಾಯಿದ್ದೀನಿ ಮರದ ಮೇಲೆ ಕೂತ್ಕೊಂಡು. ಬಟ್ ಭಯ ಇದೆ. ಚೆಂಜಿಗೆ ಅಂತೂ ಇತ್ತು ಮರದ ಮೇಲೆ. ಆ ಚೆಂಜಿಗೆ ಇಲ್ಲಿ ಕಚ್ಚುತ್ತೇನೋ ಭಯ ಬೇರೆ ಇತ್ತು. ಸೊ ಕುಡ್ಲೆಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡು ಮರದ ಮೇಲೆ ಕೂತ್ಕೊಂಡು ಫೈನಲಿ ಹಣ್ಣು ಕೆಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಣ್ಣು ಬೀಳಲಿಲ್ವಾ ಅಂತ ನೀವೇನು ನೋಡಿ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಪ್ರೋತ್ಸಾಹ ಇನ್ನೂ ಹೆಚ್ಚು ನಾನು ನಿಮಗೋಸ್ಕರ ಧೈರ್ಯವಾಗಿ ಏನಾದರೂ ಮಾಡೋದಕ್ಕೆ ನಿಮಗೆ ಕ್ಯೂರಲ್ಸ್ ನೋಡಿ ಅಂತೂ ಇಂತ ಬಿತ್ತು ಹಣ್ಣು ಸಕ್ಸಸ್. ಈಗ ಮರದಿಂದ ಕೆಳಗಡೆ ಇಳಿಯೋದೇ ಒಂದು ದೊಡ್ಡ ಸಾಹಸ. ಸಿಕ್ಕಾಪಟ್ಟೆ ಭಯ, ಹತ್ತದೇನೋ ಹತ್ಬಿಟ್ಟೆ. ಇಳಿಬೇಕಾದ್ರೆ ಕೈ ಕಾಲೆಲ್ಲ ಗಡಗಡ ಅಂತ ನಡ್ತೈತೆ. ಎಲ್ಲ ಸಾಹಸ ನಿಮಗೋಸ್ಕರ ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಸಪೋರ್ಟ್ ಮಾಡಿ, ಎಲ್ಲ ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದ್ರ ಮೇಲೆ ಕಾಲಿಡು. ವಿಡಿಯೋ ಮಾಡ್ತಿದ್ದೀನಿ. ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಯಾವತ್ತೆಲ್ಲ ಎದ್ರಕೊಂಡ್ತೀನಿ ಅಂತ. ಇಂತೂ ಹಲಸಿನ ಹಣ್ಣು ಕೆಡೋದ್ಮೇಲೆ ಸೀಬೆ ಹಣ್ಣು ಕಾಣಿಸ್ತಿತ್ತು. ಸೀಬೆ ಹಣ್ಣು ಕೆಡೋದಕ್ಕೆ ಅಂತ ಹೊರಟೆ. ಸ್ವಲ್ಪ ನನಗೆ ಹಳ್ಳಿ ಕೆಲಸ ಅಭ್ಯಾಸ ಇರೋದ್ರಿಂದ ಸ್ವಲ್ಪ ಮಾಡ್ತೀನಿ. ನಮ್ಮ ತೋಟದಲ್ಲೂ ಸ್ವಲ್ಪ ಅಷ್ಟೋ ಕೆಲಸ ಮಾಡಿ ಅಭ್ಯಾಸ ಇರುತ್ತಲ್ಲ. ಸೊ ನಾನು ಎಲ್ಲಿಗೂ ಫ್ಲೆಕ್ಸ್ ಆಗಿ ಅಡ್ಜಸ್ಟ್ ಆಗ್ತೀನಿ, ಫ್ಲೆಕ್ಸಿಬಲ್ ಆಗಿ ಅಂತ ಒಂದು ನನ್ನ ಭರವಸೆ. ಮತ್ತೆ ಇನ್ನೊಂದು ಸಾಹಸಕ್ಕೆ ಕೈ ಹಾಕುವ ಬನ್ನಿ ಹಾಲು ಕರಿಯುವ ಅಂತ ಅಂದ್ಕೊಂಡು ಕೂತ್ಕೊಂಡಿದ್ದೀನಿ. ತುಂಬ ವರ್ಷಗಳೇ ಆಯಿತು ಹಾಲು ಕರೆದಿಲ್ಲ. ಹಾಗೋ ಈಗೂ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಾಗ ನಮ್ಮ ಅತ್ತಿಗೆ ಜೊತೆ ಕೂತ್ಕೊಂಡು ಹಿಂಗೋ ಸ್ವಲ್ಪ ಕರಿಯೋದು ಕಲ್ತಿದ್ದೀನಿ. ಸೊ ಇವತ್ತಂತೂ ನಾನು ಹಾಲು ಕರಿಬೇಕು ಅಂತ ಫಸ್ಟಿಂದ ಕೊನೆ ತನಕ ಕೂತ್ಕೊಂಡು ಹಾಲು ಕರಿತಾ ಇದ್ದೀನಿ. ನಿಮ್ಗೆ ಏನು ಅನಿಸ್ತು, ನಿಮ್ಮ ಅನಿಸಿಕೆನ ಹೇಳೋದನ್ನ ಮರಿಬೇಡಿ. ಫಸ್ಟಿಂದ ಕೊನೆ ತನಕ ನೋಡಿ. ವಿಡಿಯೋ ಅಂತೂ ತುಂಬ ಎಂಟರ್ಟೈನ್ ಆಗಿದೆ ಅಂತ ಹೇಳ್ತೀನಿ. ಕೆಂಪು ಡ್ರೆಸ್ ಹಾಕೊಂಡು ಬರ್ಬಿಡ, ಅಲ್ಲಿಂದ ಅಲ್ಲಿ ತೆಗಿತೈತೆ. ಚೆನ್ನಾಯ್ತೆ ನೋಡು. ಅನುಭವ ಅಂತೂ ತುಂಬ ಚೆನ್ನಾಗಿತ್ತು. ಹಾಲು ಕರೆದಿದ್ದು, ಮರ ಹತ್ತಿದ್ದಂತೂ ಸಖತ್ತಾಗಿತ್ತು. ಇನ್ನು ಹಳ್ಳಿ ಕಡೆ ಹಲಸಿನ ಹಣ್ಣು ತಿನ್ನೋ ಸ್ಟೈಲ್ ಹೇಗೆ ಅಂದರೆ, ಈಗೇನೆ ಸ್ಯಾಡೆ ಅಂತ ಹಲಸಿನ ಹಣ್ಣು ಕಟ್ ಮಾಡಿ ಕೊಡ್ತಾರೆ ದೊಡ್ಡವರು. ಅಂದರೆ ನಮ್ಮ ದೊಡ್ಡಪ್ಪ ಕಟ್ ಮಾಡ್ತಿದ್ರು, ನಾವು ಕೂತ್ಕೊಂಡು ತಿಂತಾಯಿದ್ವಿ. ಇದು ಸ್ಯಾಡೆ ಅಂತ ಹೇಳ್ತಾರೆ. ಸ್ಯಾಡಲ್ಲಿ ಕಿತ್ಕೊಂಡು ತಿನ್ನೋದೇ ಚಂದ ಅಂತಲೇ ಹೇಳ್ಬೋದು. ಸೊ ಒಳ್ಳೆ ಹಳ್ಳಿ ಎಕ್ಸ್ಪೀರಿಯೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ತಂಪಾಗಿರೋ ತಂಗಾಳಿ ಮಧ್ಯದಲ್ಲಿ ಕೂತ್ಕೊಂಡು ಸಂಜೆಯಲ್ಲಿ ಸಂಜೆಯಲ್ಲಿ ಕೂತ್ಕೊಂಡು ಕೆಲವೊಂದೊಂದು ಎಲ್ಲ ಕೂತ್ಕೊಂಡು ಕಾಫಿ ಕುತ್ಕೊಂಡು ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಂಡು ಇರೋವಂಥದ್ದು ಎಷ್ಟು ಚೆನ್ನಾಗಿರುತ್ತಲ್ಲೋ, ತುಂಬ ಚೆನ್ನಾಗಿರುತ್ತೆ. ಸೊ ನನಗಂತೂ ಹಳ್ಳಿ ಜೀವನ, ಹಳ್ಳಿ ಲೈಫ್ ಅಂದರೆ ಸಖತ್ತು ಇಷ್ಟ. ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೋದಾಗಂತೂ ನಾನು ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡ್ತೀನಿ. ಎಲ್ಲಿ ಯಾವ ಜಾಗ ಏನೂ ನೋಡಲ್ಲ, ಅಲ್ಲಲ್ಲೇ ರೀತಿಯಾಗಿ ಅಡ್ಜಸ್ಟ್ ಆಗಿ ಅದರಲ್ಲೂ ನಿಮಗೋಸ್ಕರ, ನನ್ನ ಸ್ವೀಟರ್ಸ್ಗೆ ತೋರ್ಸೋಕ್ಕೋಸ್ಕರ ಎಲ್ಲ ಸಾಹಸವನ್ನು ಮಾಡ್ತಾಯಿದ್ದೀನಿ. ಈ ಸಾಹಸಕ್ಕೆ ನೀವೊಂದು ಲೈಕ್ ಮಾಡಿ, ವಿಡಿಯೋ ನೋಡಿದ್ರೆ, ವಿಡಿಯೋ ಶೇರ್ ಮಾಡಿದ್ರೆ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳಬಹುದು.
ಅಣ್ಣ ಬರ್ತಾನೀಗ ಹಂಗಲ್ಲ ಇದನ್ನ ಬಿಡಿಸೋದ್ರಿಂದ ಅಲ್ಲಿ ಯಾವ್ದಾದ್ರು ಹಸ ಕಟ್ಟಾಕಿದ ಅಮ್ಮ ಹೂವ ಹೂವ ಅಂತ ಸ್ವಲ್ಪ ಹೊತ್ತು ನೋಡ್ತಾನ. ಫೋಟೋ ತೆಗಿತಿದ್ಯಾ ಏನು ಗೊತ್ತಾ ಫ್ರೆಂಡ್ಸ್, ಬೇರೆ ವಿಷಯಕ್ಕೆ ತುಂಬ ತಲೆ ಕೆಡಿಸ್ಕೊಳ್ಬಾರ್ದು. ಅವ್ರು ಮಾತಾಡಿಲ್ಲ ಇವ್ರು ಮಾತಾಡಿಲ್ಲ ಅನ್ನೋದಕ್ಕಿಂತ ನಾವೇ ಸ್ವಲ್ಪ ದಿನ ಎಲ್ಲರಿಂದ ಮೌನ ಇದ್ದು ನೋಡಬೇಕು. ಆವಾಗ ಗೊತ್ತಾಗುತ್ತೆ ನಮಗೆ ಯಾರ ಬುದ್ಧಿ ಹೆಂಗೆ ಏನು ಯಾವ ಥರ ಅಂತ ಅಂದ್ಬಿಟ್ಟು. ಸ್ವಲ್ಪ ದಿನ ಸುಮ್ಮನೆ ಇರೋಣ. ನುಡಿ ಮುತ್ತು, ನಂಬಿಕೆ ಇಟ್ಟ ಹೃದಯವನ್ನು ನೋಯಿಸಬೇಡಿ, ಪ್ರೀತಿ ಕೊಟ್ಟ ಮನಸ್ಸನ್ನು ಮರೆಯಬೇಡಿ. ಹಣದಿಂದ ಎಲ್ಲವೂ ಸಿಗಬಹುದು, ಆದರೆ ಸತ್ಯವಾದ ಸಂಬಂಧ ಸಿಗುವುದಿಲ್ಲ. ಅವುಗಳ ಮೌಲ್ಯವನ್ನು ಅರಿತವನೇ ಜೀವನವನ್ನು ಗೆಲ್ಲುತ್ತಾನೆ. ಇವತ್ತಿನ ವಿಡಿಯೋ ನಿಮಗಂತೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿ ಮತ್ತೆ ನಾಳೆ ಚಾಲೆಂಜಿಂಗ್ ವಿಡಿಯೋದ ಜೊತೆಗೆ ಭೇಟಿ ಆಗ್ತೀನಿ ಅಂತ ನಿಮಗೆ ಮಾತು ಕೊಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆಲ್.